ಜಿಲ್ಲೆಯ ಮಾಲೂರು ತಾಲೂಕು ಜನಪ್ರಿಯ ಶಾಸಕರಾದ ಕೆವೈ ನಂಜೇಗೌಡರು ದಿನಾಂಕ 9/3/2025 ಪತ್ರಿಕಾಗೋಷ್ಠಿಯನ್ನು ಕಾಂಗ್ರೆಸ್ ಕಚೇರಿಯಲ್ಲಿ ಏರ್ಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶಾಸಕರು ಮಾಲೂರು ಕೆರೆಯ ಅಭಿವೃದ್ಧಿ ಬಗ್ಗೆ ಚರ್ಚೆ, ತಾಲೂಕಿನ ಎಲ್ಲ ಹಳ್ಳಿಗಳಿಗೂ ರಸ್ತೆಗಳ ಅಭಿವೃದ್ಧಿ ಬಗ್ಗೆ ಮತ್ತು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್ನಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ಘೋಷಿಸಿರುವುದರ ಬಗ್ಗೆ ಹಾಗೂ ಮಾಲೂರು ಬಸ್ ನಿಲ್ದಾಣ ಹಾಗೂ 4 ವೀಲ್ ರೋಡ್ ಇನ್ನು ಹಲವಾರು ಬಸ್ ನಿಲ್ದಾಣ ಹಾಗೂ 4 ವೀಲ್ ರೋಡ್ ಹಲವಾರು ವಿಷಯಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ಹಂಚಿಕೊಂಡರು. ಪತ್ರಿಕಾಗೋಷ್ಠಿಯಲ್ಲಿ ಆನೆಪುರ ಹನುಮಂತಪ್ಪ ಕೃಷಿಕ ಸಮಾಜದ ಅಧ್ಯಕ್ಷರು, ಮಾಜಿ ಶಾಸಕರಾದ ಎ ನಾಗರಾಜ್ರವರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ್, ಪುರಸಭೆ ಅಧ್ಯಕ್ಷರಾದ ಕೋಮಲ್ ಮತ್ತು ಸಾಹಿತಿ ಪರಿಷತ್ ತಾಲೂಕಾ ಅಧ್ಯಕ್ಷರಾದ ಹನುಮಂತಣ್ಣನವರು, ಮಸ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯ ನರಸಿಂಹ, ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದ ನಹೀಂ, ದರ್ಗಾಸ್ ಕಮಿಟಿ ಅಧ್ಯಕ್ಷರಾದ ಸಂತೆಹಳ್ಳಿ ನಾರಾಯಣ ಸ್ವಾಮಿ ಅವರು ಹಾಜರಿದ್ದರು. ಪತ್ರಿಕಾಗೋಷ್ಠಿಯನ್ನ ಯಶಸ್ವಿಯಾಗಿ ನಡೆಸಿದರು. ವಿಶೇಷವಾಗಿ ಇವತ್ತು ಸುದೀರ್ಘವಾದಂಥ ಬಜೆಟ್ ಹಿನ್ನೆಲೆಯ ಒಂದು ಪಕ್ಷಿ ನೋಟವನ್ನು ಸಾಮಾನ್ಯ ನಂಜೇಗೌಡರು ಈ ಜಿಲ್ಲೆಯ ಮತ್ತು ಈ ರಾಜ್ಯದ ಜನತೆ ಮುಂದೆ ತಮ್ಮ ಮುಖಾಂತರ ಇಟ್ಟಿದ್ದಾರೆ. ಇದು ಬಹಳ ಆಶಾದಾಯಕವಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದಕ್ಕೆ ಸಂಶಯ ಇದೆ. ಇದರ ಪರಿಣಾಮ ಏನು ಅನ್ನೋದು ನಾವು ಸ್ವಲ್ಪ ಯೋಚನೆ ಮಾಡ್ತೀವಿ. ಇನ್ನು ಬಜೆಟಿನ ಪರಿಣಾಮ, ಆರ್ಥಿಕವಾದಂಥ ಪರಿಣಾಮ ಏನು, ಕೇಂದ್ರ ಸರ್ಕಾರದ ಏನು ಸರ್ವೆ ಏನು ಹೇಳ್ತದೆ ಮತ್ತು ಆರ್ಥಿಕ ತಜ್ಞರ ಅಭಿಪ್ರಾಯ ಏನು ಅಂತ ಈ ಸ್ವಲ್ಪ ನಾವು ನಮ್ಮ ಆಲೋಚನೆಯನ್ನು ಆ ಕಡೆಗೆ ತಿರುಗಿಸಿದಾಗ ಬಹುಶಃ ಇವತ್ತು ಸಿದ್ದರಾಮಯ್ಯನವರ 17 ಏನು ಬಜೆಟ್ ಇದರ ಫಲಿತಾಂಶದ ಚರ್ವಿತ ಏನು ಸ್ವಲ್ಪ ಕೇಂದ್ರ ಸರ್ಕಾರದ ಆರ್ಥಿಕ ಪಕ್ಷಿನೋಟಕ್ಕೆ ಸ್ಪಂದನೆ ಮಾಡಿ ಆರ್ಥಿಕ ತಜ್ಞರ ಅಭಿಪ್ರಾಯ ಇವತ್ತು ಈ ರಾಷ್ಟ್ರದಲ್ಲಿ ಏನಿದೆ ಅನ್ನೋದು ಯೋಚನೆ ಮಾಡಿ. ಮಹಾರಾಷ್ಟ್ರ ಬಿಟ್ಟರೆ ಇವತ್ತು 2ನೇ ಸ್ಥಾನ ಇವತ್ತು ಕರ್ನಾಟಕ. ಬಹುಶಃ ಆರ್ಥಿಕತೆಯಲ್ಲಿ ಯಾವುದಾದ್ರೂ ಒಂದು ರಾಜ್ಯ ಬಜೆಟ್ಟಿನ ಸ್ಪಂದನೆಯಿಂದ ಸುದೀರ್ಘವಾದಂಥ ಒಂದು ಭದ್ರವಾದಂಥ ಆರ್ಥಿಕ ಬುನಾದಿ ಸ್ಥಿತಿಯಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಮೂಲ ಕಾರಣಕರ್ತರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಆದರೆ ಫಿಗರ್ಸ್ ಏನು ಹೇಳ್ತಾರೆ, ಪಕ್ಷಿ ನೋಟದ ಅಂಕಿಅಂಶಗಳು ಏನು ಹೇಳ್ತಾರೆ ಅಂತಂದರೆ, ಬಹುಶಃ ಕೇಂದ್ರ ಸರ್ಕಾರದ GDP ಏನಿದೆ ಅಂತಂದರೆ 6.4 ಅವ್ರ ಸರ್ವೆ ಪ್ರಕಾರ. ಆದರೆ ಕರ್ನಾಟಕ ರಾಜ್ಯದಲ್ಲಿ 7.2 ಇದೆ. ತಲಾ ಇನ್ಕಮ್ ಏನಿದೆ ಕೇಂದ್ರ ಸರ್ಕಾರದ 2 ಲಕ್ಷ ಇದೆ, ಇಲ್ಲಿ 3,80,000 ಕರ್ನಾಟಕ. ಇದೆಲ್ಲ ನಾವು ಸಮತೋಲನ ಮಾಡಿದ್ರೆ ಬಹುಶಃ ಈ ರಾಜ್ಯಕ್ಕೆ ಆರ್ಥಿಕವಾದಂಥ ಭದ್ರ ಬುನಾದಿ ಈ 17 ಬಜೆಟ್ಗಿಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಕಿದ್ದಾರೆ ಅನ್ನೋದು ಸಂಶಯ. ಇದರ ಹಿನ್ನೆಲೆ ಏನು, ಬಹುಶಃ ಇದು ಸಮಾಜದ ಎಲ್ಲ ಜನಾಂಗಕ್ಕೂ ಸಹ ಅವರ ಆರ್ಥಿಕವಾದಂಥ ಒಂದು ಸ್ಥಿತಿಯನ್ನು ಮಾಡಿದ್ದಾರೆ. ಗ್ರೋತ್ ರೇಟ್ ಮೇಲೆ ಭದ್ರ ಬುನಾದಿ ಆಗಿದೆ. ಇವತ್ತಿನ ಪರಿಸ್ಥಿತಿ ಎಲ್ಲ ಮುಂದಕ್ಕೂ ಸಹ ಬಹಳ ದೀರ್ಘವಾದಂಥ ಒಂದು ಗ್ರೋತ್ ರೇಟ್ ಬರ್ತದೆ ಈ ರಾಜ್ಯ. ಏನಾದರೂ ಮಾಡಬೇಕು ಅಂದ್ರೆ ಸಲ ಬೇಕು. ವಿರೋಧ ಪಕ್ಷ ಟೀಕೆ ಮಾಡೋದಲ್ಲ,
ವಿರೋಧ ಪಕ್ಷದವ್ರಿಗೆ ಒಂದು ಮಾತು ಹೇಳ್ತೇನೆ, ಇದೊಂದು ಸಾರಿ ನೋಡಿರಿ. ನಾನು ಇವಾಗ ಏನು ಹೇಳಿದ್ದೀನಿ, ನಿಮ್ಮ ಮುಖಾಂತರ ತುಂಬ ಜನ ಪೇಪರ್ಗಳನ್ನು ನೋಡ್ತೀರಿ, ಮತ್ತು ಸೋಷಿಯಲ್ ಮೀಡಿಯಾ ನೋಡ್ತೀರಿ, ಮತ್ತು ಮಾಧ್ಯಮಗಳ ಮುಖಾಂತರ ನಾನು ಮಾತಾಡೋದು ಕೂಡ ಲೈವಲ್ಲಿ ಕೂಡ ನೋಡ್ತಾ ಇರ್ತೀರಿ. ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಾನು ಹೇಳ್ತಾ ಇರೋದ್ರಲ್ಲಿ ಯಾವುದಾದ್ರೂ ಡಿಫರೆನ್ಸ್ ಇದೆಯಾ? ನಿಮ್ಮ ಸರ್ಕಾರಗಳಿಂದ ನೀವೇನಾದರೂ BJP ಸರ್ಕಾರ ಇದ್ದಾಗ, ನಿಮ್ಮದೇ ಆಡಳಿತ ಇದ್ದಾಗ ನೀವು ಮಾಲೂರು ತಾಲೂಕು ಜಿಲ್ಲೆಗೆ ಏನಾದರೂ ಬಜೆಟಲ್ಲಿ ಅನೌನ್ಸ್ ಮಾಡೋದು ಒಂದು ಲೆಕ್ಕ ಕೊಡಿ. ಆಗಲಿಲ್ಲ ಮಾಡಕ. ಇವತ್ತು 2 ಬಜೆಟ್ ಆಗಿದೆ, 3ನೇ ಬಜೆಟ್ ಬರ್ತದೆ, 4 ಬರ್ತದೆ, 5 ಬರ್ತದೆ. ಪ್ರತಿ ಬಜೆಟಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟಂಥದ್ದು, ತಾಲೂಕು ಸಂಬಂಧಪಟ್ಟಂಥದ್ದು ನಮಗೆ ಸಿಕ್ಕಿದಂಥ ಅವಕಾಶ ಬಿಡೋದಿಲ್ಲ. ಪ್ರತಿ ಬಜೆಟಲ್ಲಿ ಕೂಡ ಒಂದೊಂದಲ್ಲ ಒಂದೊಂದು ಥರ ಕಾರ್ಯಕ್ರಮ ತಗೊಂಡ್ರೆ ಇದ್ದವು. ಈ ಬಜೆಟಲ್ಲಿ ಬರೋದು ಬಿಟ್ಟು ಹೋದ ಸಾರಿ ಬಜೆಟಲ್ಲಿ ಕೊಟ್ಟಂಥ ಕಾರ್ಯಕ್ರಮ ಬಿಟ್ಟು ರಸ್ತೆಗಳು ಅದು ಬೇರೆ ಕಾಮನೇ ಬರುತ್ತವೆ, ಅದು ಕೂಡ ನಾವು ಹೆಚ್ಚಿಗೆ ತಗೊಂಡಿದ್ವಿ. ಅದ್ರ ಜೊತೆಗೆ ಮಾಲೂರು ಬಸ್ ಸ್ಟ್ಯಾಂಡಲ್ಲೂ ಕೂಡ ಬೇರೆ ಬೇರೆ ರೂಪದಲ್ಲಿ ದುಡ್ಡುಗಳನ್ನು ಅಳಿಸ್ಕೊಳ್ತೀವಿ. ಅನುದಾನಗಳು ಅಳಿಸ್ಕೊಳ್ತಾರೆ, ಸರ್ಕಾರ, ಪ್ರಾಧಿಕಾರ ಇವೆಲ್ಲ ಬಳಸ್ಕೊಳ್ತಾರೆ. ಒಂದು ಸುಮಾರು 21 ಕೋಟಿ ಈಗಾಗಲೇ ನಾವು ಟೆಂಡರ್ ಕರೆದಿದ್ದೀವಿ. ಮಾಲೂರು ಬಸ್ ಸ್ಟ್ಯಾಂಡ್ ಸುಮಾರು 21 ಕೋಟಿ. ಅದ್ರ ಜೊತೆಗೆ ಮಾಲೂರು ಕೆರೆ ಕೂಡ, ಮಾಲೂರು ಕೆರೆ ಪ್ರಾಧಿಕಾರದಿಂದ ನಾವು ಸುಮಾರು 34 ಕೋಟಿಯಲ್ಲಿ ಪ್ಲಾನ್ ಮಾಡಿದ್ವಿ, ಕೆಲಸವನ್ನು ಪ್ರಾರಂಭ ಮಾಡಿದ್ವಿ. ಇನ್ನೂ ಹೆಚ್ಚಿಗೆ ಆಗುವ ಸಂದರ್ಭಗಳು ಕೂಡ ಇದೆ. ನಾವು ಹೊಸದಾಗಿ ಏನು ಬೇಕೋ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮಾಸ್ತಿನಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕೂಡ, ಮಾಸ್ತಿ ಬಸ್ ಸ್ಟ್ಯಾಂಡ್ ಕೂಡ ಈಗಾಗಲೇ ಉದ್ಘಾಟನೆ ಮಾಡಿದ್ವಿ. ಮೊನ್ನೆ ಮಂತ್ರಿಗಳು ರಾಮಲಿಂಗಾರೆಡ್ಡಿಯವರು ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ಉದ್ಘಾಟನೆ ಮಾಡಿದ ಒಂದು ಕಾರ್ಯಕ್ರಮ ಮಾಡಿ ಉದ್ಘಾಟನೆ ಆಗಿದೆ. ಅದ್ರ ಜೊತೆಗೆ ಈಗ ಏನು ಮಾಸ್ತಿ ವೆಂಕಟೇಶ್ವರದ್ದು ವಸತಿ ಶಾಲೆ ಅವತ್ತು ಪ್ರಾರಂಭ ಮಾಡಿದ್ವಿ. BJP ಗೌರ್ಮೆಂಟ್ ಬಂದಮೇಲೆ ಅದು ಸಹಕಾರ ಕೊಡಲಿ, ಉದ್ಘಾಟನೆ ಮಾಡಕ್ಕೆ ಬಿಡಲಿಲ್ಲ, ಅಲ್ಲಿ ಕೆಲಸ ಮಾಡೋಕ್ಕೆ ಸರಿಯಾಗಿದೆ. ನಮ್ಗೆ ಸರ್ಕಾರದಿಂದ ಸಹಕಾರ ಸರಿ. ಇವತ್ತು ನಮ್ಮ ಸರ್ಕಾರ ಬಂದಮೇಲೆ ಇವತ್ತು ಕಂಪ್ಲೀಟ್ ಕೆಲಸ ಮುಗಿದಿದೆ. ವಸತಿ ಶಾಲೆ ಅದು ಕೂಡ ಈಗ ಉದ್ಘಾಟನೆ ಮಾಡಬೇಕು. ಮತ್ತೆ ಮಾಲೂರು ಟೌನ್ಗಳು 20 ಕೋಟಿ ಸ್ಪೆಷಲ್ ಗ್ರಾಂಟ್ ಮುಖ್ಯಮಂತ್ರಿಗಳದ್ದು ಈಗಾಗಲೇ ಟೆಂಡರ್ ಪ್ರೋಸೆಸ್ ಆಗಿದೆ. ಅದರ ಜೊತೆಗೇನೆ ಅದು ಕೂಡ ಆಗ್ತದೆ. ಇಂಥ ಸುಮಾರು ಯೋಜನೆಗಳನ್ನು ಓದು ಬಜೆಟ್ ಆದಮೇಲೆ ಕೂಡ ತಗೊಂಡಿದೆ. ಈ ಬಜೆಟಲ್ಲಿ ನಾವು 8 ಕಾರ್ಯಕ್ರಮ ಜಿಲ್ಲೆಗೆ ಸಂಬಂಧಪಟ್ಟಂಥದ್ದು, 3 ಕಾರ್ಯಕ್ರಮ ಮಾಲೂರು ತಾಲೂಕು ಸಂಬಂಧಪಟ್ಟಂಥದ್ದು. ಆ ಜೊತೆಗೆ ಬಜೆಟಲ್ಲಿ ವಿಶೇಷವಾಗಿ ಅವಕಾಶ ಮಾಡಿಕೊಟ್ಟಿರೋದು ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂಗೆ. ನಾನು ಹಿಂದಿನ ಬಜೆಟ್ಗಳು ನೋಡಿದೆ, ನಾನು ಬುಕ್ಕಿ ನೋಡಿದೆ, ಯಾವ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ರೆ ಯಾವ ಇಲಾಖೆ ಸೇರಿಸಿದ್ರು, ಮತ್ತೆ ಈಗಿನ ಸರ್ಕಾರ ಯಾವ ಇಲಾಖೆ ಕೊಟ್ಟವರನ್ನು ನೋಡಿದಾಗ ಸುಮಾರು ಡಿಫರೆನ್ಸ್. ಉದಾಹರಣೆ ನಾನು ನಮ್ಮ PWR ರಸ್ತೆ, ಅದು ರಾಜ್ಯ ಹೆದ್ದಾರಿಗಳಾಗುತ್ತೆ, ಮತ್ತೆ ಡಿಸ್ಟ್ರಿಕ್ಟ್ ಲಿಂಕ್ ರಸ್ತೆಗಳಾಗುತ್ತೆ, ಆಮೇಲೆ SSDP ರಸ್ತೆಗಳಾಗಿದೆ. ಇದಕ್ಕೆ ಪ್ರತಿ ವರ್ಷ ಏನು ಕೊಡ್ತಾರೋ ಡಬಲ್ ಕೊಟ್ಟಿದ್ದಾರೆ. ರಸ್ತೆಗಳಿಗೆ ಅನುದಾನ ಕೂಡ PWR ರಸ್ತೆಗಳಿಗೆ ಪ್ರತಿ ವರ್ಷ ಏನು ಕೊಡ್ತಾರೋ ಅದಕ್ಕಿಂತ ಡಬಲ್ ಎಕ್ಸ್ಟ್ರಾ ಮಾಡಿ ಇವತ್ತು ರಸ್ತೆಗೆ ಕೊಡ್ತಾರೆ. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಪಂಚಾಯತ್ ರಾಜ್ ಮಂತ್ರಿಗಳಾದ ಪ್ರಿಯಾಂಕಾ ಖರ್ಗೆ ಅವರೊಂದು ಒಳ್ಳೆ ಅವಕಾಶ ತಗೊಂಡಿದ್ದಾರೆ. ಪ್ರಗತಿ ಪಥ ರಸ್ತೆ ಅಂತೇಳಿ ಹೊಸದಾಗಿ ಪ್ರಗತಿ ಪಥ ರಸ್ತೆಗಳು ಮಾಡೋದು ಅಂತಂದ್ರೆ ಗ್ರಾಮಾಂತರ ಹಳ್ಳಿ ರಸ್ತೆ ಮಾಡುತ್ತಾರೆ, ಒಳ್ಳೆ ಕ್ವಾಲಿಟಿ ರಸ್ತೆ ಮಾಡುತ್ತಾರೆ. ಅದು ಸುಮಾರು 5200 ಕೋಟಿ ಅವ್ರ ಇಲಾಖೆಗೆ ಬಜೆಟ್ನಲ್ಲಿ ಪ್ರಾವಿಷನ್ ಮಾಡ್ತಿದ್ದಾರೆ. ನನ್ನ ಪ್ರಕಾರ ನಮಗೆಲ್ಲ ಒಂದೊಂದು ತಾಲೂಕಿಗೆ ನಮಗೆ ಒಂದು 50-50 ಕಿಲೋಮೀಟರ್ ಸಿಗ್ತದೆ. ರಾಜ್ಯ ಹೆದ್ದಾರಿಗಳಿಗೆ ಅನುದಾನವನ್ನು ಪ್ರಾವಿಷನ್ ಮಾಡಿದ್ದಾರೆ, ರಸ್ತೆಗೆ ಅನುದಾನವನ್ನು ಪ್ರಾವಿಷನ್ ಮಾಡಿದ್ದಾರೆ, SSDPನಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಆಮೇಲೆ ಪ್ರಗತಿ ಪಥ ರಸ್ತೆ ಅಂತೇಳಿ ಹಳ್ಳಿ ರಸ್ತೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಶಿಕ್ಷಣ ಇಲಾಖೆ ಕೊಟ್ಟಿದ್ದಾರೆ, ಕುಡಿಯ ನೀರು ಕೊಟ್ಟಿದ್ದಾರೆ. ಮತ್ತೆ ಎತ್ತಿನ ಹೊಳೆ ಕೂಡ, ಎತ್ತಿನ ಹೊಳೆ ಈ ವರ್ಷ ಈ ಬಜೆಟ್ ಅಲ್ಲಿ ಅದೇನೇ ಕಷ್ಟ ಆದರೂ ಕೂಡ ಸುಮಾರು ತುಮಕೂರುವರೆಗೂ ನೀರನ್ನು ಕೊಟ್ಬಿಡ್ಬೇಕು ಈ ವರ್ಷ. ನಾವು ಒಂದೇ ಸಾರಿ ಎತ್ತಿನ ಹೊಳೆ ಇಲ್ಲಿವರೆಗೂ ಕೋಲಾರವರೆಗೂ ಬರಲ್ಲ, ಅಂತಂತೂ ಬರಲ್ಲ. ಈ ವರ್ಷ ಇಲ್ಲಿ ಬಂದ್ರೆ ಇವತ್ತು ಉಪಮುಖ್ಯಮಂತ್ರಿಗಳು ತುಂಬಾ ಆಸಕ್ತಿ, ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ನೋಡಿ ಈ ಪ್ರಾಜೆಕ್ಟ್ ಕೋಲಾರ ಕೊಡ್ಲೇಬೇಕು ಅಂತೀವಿ. ಅದು ಕುಡಿಯ ನೀರು ಕಾರ್ಯಕ್ರಮ ಅದು ಮೊದಲು ಕೋಲಾರಕ್ಕಂತ ಮಾಡಿದಂತ BJP ಗೌರ್ಮೆಂಟ್ ಬಂದ ಮೇಲೆ ಮಾಧುಸ್ವಾಮಿ ಅವರು ಮಂತ್ರಿಗಳಾದ್ಮೇಲೆ, ಇಲಾಖೆ ಮಂತ್ರಿಗಳಾದ್ಮೇಲೆ
ಇದಕ್ಕೆ ಏನ್ ಮಾಡಿದ್ರು ಎಲ್ಲ ಕಡೆ ಅವಕಾಶ ಮಾಡಿಕೊಟ್ಟಿದ್ರು. ಇವಾಗ ನಮ್ಗೆ ಲೇಟ್ ಆಗುತ್ತೆ. ಆದ್ರೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಎತ್ತಿನೊಳೆ ಕಾರ್ಯಕ್ರಮ ಕೋಲಾರ ಕೊಡಬೇಕು ಅಂತ ಈ ಬಜೆಟ್ ಅಲ್ಲಿ ಕೂಡ ಈ ವರ್ಷ ಎಷ್ಟೇ ಕಷ್ಟ ಆದ್ರೂ ಕೂಡ ತುಮಕೂರು ನೀರು ಬರಬೇಕು. ಮುಂದಿನ ವರ್ಷ ಬಜೆಟ್ಗೆ ಕೋಲಾರ ನೀರು ಕೊಡಲೇಬೇಕು. 2 ವರ್ಷದಲ್ಲಿ ಕೋಲಾರ ಕೆರೆ ತುಂಬಿಸಿ ಕೋಲಾರ ಜಿಲ್ಲೆ ಕೆರೆ ತುಂಬಿಸುವಂತ ಕೆಲಸ ಮಾಡಲೇಬೇಕು ಅಂತೇಳಿ ಎತ್ತಿನೊಳೆ ಕೂಡ ನಮಗೆ ವಿಶೇಷವಾಗಿ ಅವಕಾಶ ಮಾಡ್ತಾರೆ. ಎಲ್ಲ ಇಲಾಖೆಗೆ ಸಂಬಂಧಪಟ್ಟಂಗೆ 4,09,400 ಕೋಟಿಯನ್ನ ಇವತ್ತು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಗೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದಷ್ಟು ಬೇಗನೆ ಮುಖ್ಯಮಂತ್ರಿಗಳನ್ನ ಇವತ್ತು ಹಾಸ್ಪಿಟಲ್ ಕೊಟ್ಟರು. ಈಗಾಗಲೇ ಜಾಗ ಗುಡಿಸುವಂತ ಕೆಲಸ ಪ್ರಾರಂಭ ಮಾಡಿದ್ವಿ. ಈಗಲೂ ಕೂಡ ಭಾನುವಾರ ಆದ್ರೂ ಕೂಡ ನಾನು ತಹಸೀಲ್ದಾರ್ನ ಎಲ್ಲ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲೆಲ್ಲಿ ಜಾಗಗಳಿದೆ, ಯಾವ ಜಾಗ ಸೂಕ್ತವಾಗಿರುವಂಥ ಜಾಗ ಬೇಕಾದ್ರೆ ಸುಮಾರು 10 ಎಕರೆ ಬೇಕಾಗ್ತದೆ. 10 ಎಕರೆ ಬೇಕಾಗ್ತದೆ. ಆ 10 ಎಕರೆ ಜಾಗವನ್ನು ಗುಡಿಸೋದ್ರ ಕೆಲಸ ಈಗಾಗಲೇ ಅಧಿಕಾರಿಗಳಿಗೆ ಹೇಳಿದ್ದೀನಿ. ನಾನು ಕೂಡ ಇಷ್ಟೊತ್ತು ಕೆಲವು ಜಾಗವನ್ನು ನೋಡ್ಕೊಂಡು ಬಂದಿದ್ದೀನಿ. ಮುಖ್ಯಮಂತ್ರಿಗಳು ಈಗೇನು ಬಸ್ ಸ್ಟ್ಯಾಂಡ್ ಟೆಂಡರ್ ಫೈನಲ್ ಆಗ್ತಾ ಇದೆ, ಈಗಾಗಲೇ ಟೆಂಡರ್ ಆಗಿ ಕೆಲಸ ನಡೀತಾ ಇದೆ. ಮತ್ತೆ ಪ್ಲೇ ಓವರ್ ಮತ್ತೆ 4 ಲೈನ್ ನಾಳೆ 19 ಫೈನಲ್ ಆಗ್ತಾ ಇದೆ ಟೆಂಡರ್. 19 ಲಾಸ್ಟ್ ಡೇಟ್. ಇವೆಲ್ಲ ಆದಮೇಲೆ ಆ ಜೊತೆಗೆ ಪುರಸಭೆಯಲ್ಲಿ ನಾನು ಫ್ರೀ ಸೈಟ್ ಕೊಡಬೇಕು ಅಂತೇಳಿ ನಾಗರಾಜ್ ಸಾಹೇಬರ ಕನಸದು ಆಗ್ಲಿಲ್ಲ. ಯಾರ MLA ಬಂದ್ರು, ಯಾವ ಸರ್ಕಾರ ಬರ್ತದೆ ವಾಸ್ತವ ಸರ್ ಅದು ಮಾಡಿದ್ದು ಪಾಪ ಪ್ರಯತ್ನ ಮಾಡಿದವರು ಕನಸೋದು ನಾನು ಇಂತ ಮಾಡಬೇಕು ಅಂತ ಅವತ್ತೇ ಪಾಪ ಪ್ರಯತ್ನ ಮಾಡಿದ್ರು. ಅದೇ ಜನ ಅವಕಾಶ ತಪ್ಪೋದಾಗ ಬಂದಂಥವ್ರು ಅವಕಾಶ ತಗೊಂಡು ಹೋಗಿದ್ವಿ. ನಾನು ತಗೊಂಡೆ ಅದನ್ನು ಅದೇನೇ ಆಗಲಿ ಜಾಗ ಸಾಹೇಬ್ರು ಗುಡಿಸಿರೋದು ಬಿಟ್ಟು ನಾನು ಅದ್ರ ಜೊತೆಗೆ 19 ಎಕರೆ ಚಿಲ್ಲರೆ ಸಾಹೇಬ್ರು ನಾಗರಾಜ್ ಸಾಹೇಬ್ ಕೊಟ್ಟಿದ್ದ ಜೊತೆಗೆ 19 ಎಕರೆ ನಾನು DC ಅವರು ಮಂಜುನಾಥ್ ಅಂತ ಮಂಜೂರು ಮಾಡಿಸಿ ಲೇಔಟ್ ಮಾರ್ಕಿಂಗ್ ಮಾಡಿಸ್ತೀನಿ. ಲೇಔಟ್ ಮಾರ್ಕಿಂಗ್ ಮಾಡಕ್ ಹೋದ್ರೆ ಇದೇ BJP ಅವರು ನನ್ನ ಕಾಲದಲ್ಲಿ ಹಕ್ಕುಪತ್ರ ಕೊಡಬಾರ್ದು ಅಂತೇಳಿ ಕೊಡಕ್ ಬಿಡಲಿಲ್ಲ. ಲೇಔಟ್ ಮಾರ್ಕಿಂಗ್ ಮಾಡಲಿಲ್ಲ. ಕೋರ್ಟ್ ಕಳಿಸೋದು ಮತ್ತೆ ಅಧಿಕಾರಿಗಳ ಮೇಲೆ ಧಮಕಿ ಹಾಕೋದು ಇದೆಲ್ಲ ಮಾಡ್ಕೊಂಡಿದ್ರು. ಇವತ್ತು ನಾನು ನಾಳೆ ಮುಖ್ಯಮಂತ್ರಿ ಬರುವಂತ ಸಂದರ್ಭ ಇವೆಲ್ಲ ಗುದ್ದಿ ಪೂಜೆ ಆಗೋದ್ ಜೊತೆಗೆ ಯಾರ್ಯಾರಿಗೆ ನಾವು ಹಕ್ಕುಪತ್ರ ಕೊಡಬೇಕಾಗಿತ್ತು ಅವ್ರಿಗೆಲ್ಲರಿಗೂ ಹಕ್ಕುಪತ್ರ ಕೊಡೋದ್ರ ಜೊತೆಗೆ ಹಕ್ಕುಪತ್ರದ ಜೊತೆಯಲ್ಲಿ ವಸತಿ ಮಂತ್ರಿಗಳನ್ನ ಜಮೀರ್ ಅಹಮದ್ ಅವರು ಮಾತಾಡಿದ್ವಿ. ಮನೆ ಮಂಜೂರಾತಿ ಆದೇಶವನ್ನು ಕೂಡ ಅವತ್ತೇ 2 ಕೂಡ ಕೊಡೋದು ಮುಖ್ಯಮಂತ್ರಿ ಮುಖಾಂತರ ಅಂತೇಳಿ ತೀರ್ಮಾನ ಮಾಡ್ತೀವಿ. ನನ್ನ ಪ್ರಕಾರ 3 ತಿಂಗಳಲ್ಲಿ ಏನೇನು ಈ ಕಾರ್ಯಕ್ರಮ ಹಾಸ್ಪಿಟಲ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಫ್ಲೇಓವರ್ ಆಗಿರ್ಬೋದು, 4 ಲೈನ್ ರೋಡ್ ಆಗಿರ್ಬೋದು, ಇದೆಲ್ಲ ಏನೇನಿದೆಯೋ ಎಲ್ಲ ರಸ್ತೆಗಳು ಕೆರೆದಾಗಿರ್ಬೋದು, ನಮ್ಮ ಮಾಸ್ತಿ ವಸತಿ ಶಾಲೆ ಆಗಿರ್ಬೋದು, ವಿಶೇಷವಾಗಿ ಸಿಗುತ್ತಿರುತ್ತಿನ ಅಭಿವೃದ್ಧಿ ಮಾಡುತ್ತವೆ. ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಜೈಸತ್ರ ಮುಜರಾಯಿ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ 108 ಅಡಿ ಗೋಪುರವನ್ನು ಅವಕಾಶ ಮಾಡ್ತೀವಿ. ಆದರೆ ಶಾಸಕ ಬದಲಾವಣೆ ಆದರೂ, ಸರ್ಕಾರ ಬದಲಾವಣೆ ಆಯಿತು. ನಾನು ಸರ್ಕಾರ ಬದಲಾವಣೆ ಆದ್ಮೇಲೆ ನಾನು ಶಾಸಕರಾದ್ಮೇಲೆ ಅದು ಉದ್ಘಾಟನೆ ಮಾಡಬೇಕು ಅಂದರೆ ಕೆಲಸ ನಂಗೆ ಸಾಕಾಗ್ತದೆ. ನೋಡ್ರಿ, ದೇವರು ಮತ್ತು ಜನ ಆಶೀರ್ವಾದ ಅಂದರೆ ಎಲ್ಲಿ ಬೇಕಾದರೂ ಅವಕಾಶ ಸಿಗ್ತದೆ. ಅದು ಯಾರು ಅವತ್ತು ತೊಂದರೆ ಮಾಡಿದ್ರು ಅದಕ್ಕೆ ಅವಕಾಶ ಮಾಡ್ಕೊಂಡು ನೋಡಿ ಅವ್ರು ಈಗ ಮತ್ತೆ 108 ಅಡಿ ಉದ್ಘಾಟನೆ ನಮಗೆ ಕಾಯ್ತಾ ಇದೆ.